ಹಲೋ, ಸಿಂಪಲ್ ಟ್ರೇಡ್ ಲಾಜಿಕ್ ಇಷ್ಟೇ ನೋಡಿ. ಫಿಬೊನಾಚಿ ಹಾಕೊಂಡಿದ್ದೀನಿ. 0.6 ಲೆವೆಲ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಆದರೆ ಇಲ್ಲಿ ತನಕ ನಾನು ಟಾರ್ಗೆಟ್ನ ಇಟ್ಕೊಳ್ತೀನಿ. ಒಂದು ಕ್ಯಾಂಡಲ್ ಹೊರಗಡೆ ಕ್ಲೋಸ್ ಆಗಬೇಕು. ಒಂದು ಕ್ಯಾಂಡಲ್ ಸದ್ಯದ ಮಟ್ಟಿಗೆ ಹೊರಗಡೆ ಕ್ಲೋಸ್ ಆಗಬೇಕು. ಬಂದಿದೆ, ಅದು ಹೊರಗಡೆ ಒಂದು ಕ್ಲೋಸ್ ಆಗಬೇಕು. ಈ ವೀಕ್ನ ಅಬ್ಸರ್ವ್ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ. ಪ್ರೆಸರ್ ಕೆಳಗಡೆಯಿಂದ ಜಾಸ್ತಿ ಇದೆ, ಅಂದರೆ ಬೈಯಿಂಗ್ ನಡೀತಿರೋದಕ್ಕೆ ಮಾರ್ಕೆಟು ಅಲ್ಲಿ ಹೋಗಿ ಕ್ಲೋಸ್ ಆಗಿರೋದು. ಒನ್ ಟೈಮ್ ಅದನ್ನು ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡಿದ್ರೆ ಐ ಕ್ಯಾನ್ ಟೇಕ್ ಬೈ ಸೈಡ್. ಇಷ್ಟೇ ಟ್ರೇಡ್ ಲಾಜಿಕ್ ಆಗಿರುತ್ತೆ. ಓಕೆ ನೋಡಿ, ಅಲ್ಲಿಂದ ರಿಜೆಕ್ಟ್ ಆಗ್ತಿರೋ ಕಾರಣ ಸೊ ಅದನ್ನ ಯಾವುದೇ ಟ್ರೇಡ್ನ ನೋಡೋದು ಬೇಡ. ಮಾಡ್ಬೋದು. ಒಂದು ಸ್ಮಾಲ್ ಎಸ್ ಎಲ್ ಮೇಂಟೈನ್ ಆಗುತ್ತೆ. ಓಕೆ, ಪಂಚ್ ಆಗಿದೆ, ಇದ್ರ ಕೆಳಗಡೆನೆ ಎಸ್ ಎಲ್ ಇರುತ್ತೆ. ಸೊ ಟಾರ್ಗೆಟ್ ಬಂದ್ಬಿಟ್ಟು ವೆರಿ ಸಿಂಪಲ್, 0.01 ಲಾಟು. ಓಕೆನಾ, ವೆರಿ ಸಿಂಪಲ್ ಟ್ರೇಡ್. ದಿಸ್ ಇಸ್ ನೋಡೋಣ ಎಸ್ ಎಲ್ ರೇಟ್ ಆಗುತ್ತೋ ಇಲ್ಲ ಟಾರ್ಗೆಟ್ ರೇಟ್ ಆಗುತ್ತೋ. ಎಕ್ಸಾಕ್ಟ್ಲಿ ನಾನು ನೋಡೋ ಮಟ್ಟಿಗೆ ಟಾರ್ಗೆಟ್ ರೇಟ್ ಆಗುತ್ತೆ. ನೋಡೋಣ. ಅಬ್ಸರ್ವ್ ಮಾಡಿ, $8 is profit is done. $9 already ಮಾಡಿ ಫಿಬೊನಾಚಿನ ತಗೊಂಡ್ಬನ್ನಿ. ಫಿಬೊನಾಚಿ ನೆಕ್ಸ್ಟ್ ಲೆವೆಲ್ನ ನೀವು ನೋಡ್ಕೊಂಡ್ಬಿಟ್ಟು ನೀವೇನು ಅನ್ಕೊತೀರಾ, ಮಾರ್ಕೆಟ್ ಈ ಲೆವೆಲ್ಗೆ ಬಂದಾಗ ನಾನೊಂದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಪರ್ಚುನಿಟಿ ನೋಡ್ಬೇಕು ಅಂತೀರಾ. ಸಿಂಪಲ್ ನೀವು ಅಬ್ಸರ್ವ್ ಮಾಡ್ಬೋದು, ಮಾರ್ಕೆಟ್ 0.5 ಮತ್ತು 0.5 ಲೆವೆಲ್ನ ಮಾರ್ಕೆಟ್ ಕಂಪ್ಲೀಟ್ ಟ್ಯಾಪ್ ಮಾಡಿ ರಿಜೆಕ್ಟ್ ಮಾಡಿದೆ. ನನಗೆ ಇನ್ನೊಂದು ಕನ್ಫರ್ಮೇಷನ್ ಈ ಟ್ರೇಡಲ್ಲಿ ಯಾವ ಥರ ಸಿಕ್ತು ಅಂದರೆ EMI 20ನ ಸಪೋರ್ಟ್ ತಂದಿರೋದನ್ನ ನಾವು ಕಂಪ್ಲೀಟ್ ನೋಡ್ಲಿಕ್ಕೆ ಸಿಗ್ತದೆ ಮಾರ್ಕೆಟ್. ಸೊ ನಮ್ಮ ಟಾರ್ಗೆಟ್ ಕಡೆ ಆಲ್ಮೋಸ್ಟ್ 1:1 ರೇಷಿಯೋದಲ್ಲಿ ಟಾರ್ಗೆಟ್ ಇರುತ್ತೆ. 1:1 ರೇಷಿಯೋದಲ್ಲಿ ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ನೋಡಿ, ಕಂಪ್ಲೀಟ್ ಆಗಿ ಈ ಟ್ರೇಡು ನಾನು ನಿಮಗೆ ಲಾಜಿಕ್ ಟ್ರೇಡ್ ಲಾಜಿಕ್ನ ಎಕ್ಸ್ಪ್ಲೈನ್ ಮಾಡಿ ಅಬ್ಸರ್ವ್ ಮಾಡಿ. ನಾನು ಎಸ್ ಎಲ್ ಕೂಡ ಮಾರ್ಕೆಟ್ ಪ್ರಾಫಿಟ್ ನಾನು ನೋಡಿ ಸಿಗ್ತದೆ. ಒಂದು ಟ್ರೇಡ್ ಮಾಡಿ ಸದ್ಯಕ್ಕೆ. ಯಾವ್ದಾದ್ರು ಇನ್ನೊಂದು ಟ್ರೇಡ್ ನಮಗೆ ಸಿಕ್ಕಿದ್ರೆ ಮಾತ್ರ ಮಾಡ್ತೀವಿ. ಯಾವುದೇ ಥರ ಟ್ರೇಡ್ ನಮಗೆ ಸದ್ಯದ ಮಟ್ಟಿಗೆ ಈ ಇದರಲ್ಲಿ ಕಾಣ್ತಾ ಇಲ್ಲ. ಒಂದು ಸೆಲ್ಲಿಂಗ್ ನೋಡ್ಬೋದು ಯಾವಾಗ ಈ ಜಾಗಕ್ಕೆ ಮಾರ್ಕೆಟ್ ಇನ್ನೊಂದು ಬಂದರೆ. ಸೊ ಒಳ್ಳೆ ಸೆಲ್ಲಿಂಗ್ ನಡೆದಿದೆ ಇಲ್ಲಿ. ಯಾವಾಗಿಲ್ಲ ಅಂದರೆ ಈ ಲೋನ ಬ್ರೇಕ್ ಮಾಡೋದು ಮಾಡಬಹುದು. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ವಿಡಿಯೋ ಮುಗಿಸ್ಕೊಂತೀನಿ. ಬಾಯ್.